ನಮಸ್ಕಾರ ವೀಕ್ಷಕರೇ. ಸಂಘ ಸಂಸ್ಥೆಗಳು ಕುರಿತಾಗಿ ನಾನು ಈಗ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಒಂದು ಸಂಘ ಸಂಸ್ಥೆಯಲ್ಲಿ ಏನಾದರೂ ದೂರುಗಳು ಬಂದಾಗ ಅಥವಾ ರಿಜಿಸ್ಟ್ರಾರ್ ಅವರಿಗೆ ಸ್ವತಃ ತಮ್ಮ ಗಮನಕ್ಕೆ ಬಂದಂತ ಏನಾದರೂ ಅವ್ಯವಹಾರ ಅಥವಾ ಸಂಘವನ್ನ ಸರಿಯಾಗಿ ನಡೆಸಿಕೊಂಡು ಹೋಗ್ತಾ ಇಲ್ಲ ಅಂತ ಕಂಡು ಬಂದ್ರೆ, ಆಡಿಟ್ ಮಾಡಿಸ್ತಾ ಇಲ್ಲ ಅಂತಂದ್ರೆ, ರಿಟರ್ನ್ ಸಬ್ಮಿಟ್ ಮಾಡ್ತಾ ಇಲ್ಲ ಅಂತಂದ್ರೆ, ಸೊ ಇಂಥ ಸಂದರ್ಭದಲ್ಲಿ ಅವರು ವಿಚಾರಣೆ ಮಾಡುವಂಥದ್ದಕ್ಕೆ ಅಧಿಕಾರ ಇದೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಅಂತ ಸಂದರ್ಭದಲ್ಲಿ ಯಾರಾದರೂ ಅಲ್ಲಿ ಸಂಘದ ಸದಸ್ಯರಾಗಲಿ, ಆಡಳಿತ ಮಂಡಳಿಯವರಾಗಿ ಯಾರಾದರೂ ತಪ್ಪು ಮಾಡಿದ್ರೆ, ಹಣ ದುರ್ಬಳಕೆ ಮಾಡಿದ್ರೆ, ಸಂಘಕ್ಕೆ ಹಾನಿ ಮಾಡಿದ್ರೆ, ಅಂತ ಸಂದರ್ಭದಲ್ಲಿ ಅವರ ಮೇಲೆ ಅಧಿಭಾರ ಅಥವಾ ಋಣಭಾರ ಅಥವಾ ಹೊಣೆಗಾರಿಕೆ ನಿಗದಿ ಮಾಡುವಂಥದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಅದಕ್ಕೆ ಸರ್ಚಾರ್ಜ್ ಅಂತ ಹೇಳ್ತಾರೆ. ಅದರ ಪ್ರಕಾರ ಈ ಕಲಂ 25ರಲ್ಲಿ ವಿಚಾರಣೆ ಮಾಡಿದಾಗ ಅಲ್ಲಿ ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಮಾಜಿ ಅಥವಾ ಪ್ರಸ್ತುತ ಅಧ್ಯಕ್ಷ, ಕಾರ್ಯದರ್ಶಿ, ಆಡಳಿತ ಮಂಡಳಿ ಸದಸ್ಯರು ಅಥವಾ ಅಧಿಕಾರಿ ಅಥವಾ ಸೊಸೈಟಿಯ ಸಿಬ್ಬಂದಿ ವರ್ಗದ ಯಾವುದೇ ಸದಸ್ಯರು ಸೊಸೈಟಿಯ ಯಾವುದೇ ಹಣ ಅಥವಾ ಆಸ್ತಿಯನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಥವಾ ತಮ್ಮ ಬಳಿ ಇಟ್ಟುಕೊಂಡಿದ್ದಾರೆ ಅಥವಾ ಅದಕ್ಕೆ ಹೊಣೆಗಾರರಾಗಿದ್ದಾರೆ ಅಥವಾ ಜವಾಬ್ದಾರರಾಗಿದ್ದಾರೆ ಎಂದು ಕಂಡು ಬಂದರೆ, ಸೊ ಇಲ್ಲಿ ಸಂಘಕ್ಕೆ ಸಂಬಂಧಿಸಿದ ಪ್ರತಿಯೊಬ್ಬ ವ್ಯಕ್ತಿಗೂ ಹೊಣೆಗಾರಿಕೆ ಇರ್ತದೆ. ಸೊ ಯಾವುದೇ ವ್ಯಕ್ತಿ ಹಣ ದುರ್ಬಳಕೆ ಮಾಡಿರಲಿ ಅಥವಾ ತನ್ನ ಬಳಿ ಇಟ್ಟುಕೊಂಡಿರಲಿ, ಅದಕ್ಕೆ ಹೊಣೆಗಾರರಾಗಿದ್ದಾರೆ ಅಂತ ಕಂಡು ಬಂದ್ರೆ, ಆ ಒಂದು ದುರ್ನಡತೆ ಅಥವಾ ವಿಶ್ವಾಸ ದ್ರೋಹದ ಅಪರಾಧ ಎಸಗಿದ್ದಾರೆ ಅಂತ ಕಂಡು ಬಂದ್ರೆ, ಅಂತ ಸಂದರ್ಭದಲ್ಲಿ ರಿಜಿಸ್ಟ್ರಾರ್ ಅವರು ವಿಚಾರಣೆ ಅಧಿಕಾರಿಯಿಂದ, ಅಂದ್ರೆ ಸ್ವತಃ ವಿಚಾರಣೆ ಮಾಡಿರ್ಬೋದು ಅಥವಾ ವಿಚಾರಣಾ ಅಧಿಕಾರಿಯಿಂದ ರಿಪೋರ್ಟ್ ಬಂದಿರಬಹುದು. ಆ ರಿಪೋರ್ಟ್ ಆಧಾರದ ಮೇಲೆ ಆ ವ್ಯಕ್ತಿಯ ನಡತೆಯನ್ನ ಪರಿಶೀಲಿಸಿ, ಆ ವ್ಯಕ್ತಿಗೆ ನಿನ್ನ ವಿರುದ್ಧ ಈ ತರ ದೂರು ಬಂದಿದೆ ಮತ್ತು ಈ ರೀತಿ ವರದಿ ಬಂದಿದೆ, ಅದಕ್ಕೆ ನಿನ್ನ ಉತ್ತರ ಏನು ಅನ್ನೋದನ್ನ ತಿಳಿಸ್ಬೇಕು, ನಿನ್ನ ಒಂದು ಹೇಳಿಕೆಯನ್ನ ವಿವರಣೆಯನ್ನ ಕೊಡಬೇಕು ಅಂತೇಳಿ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟು, ಶೋಕಾಸ್ ನೋಟಿಸ್ ಕೊಟ್ಟು, ತದನಂತರ ಆ ವ್ಯಕ್ತಿ ತಪ್ಪು ಮಾಡಿದ್ದಾರೆ ಅಂತ ಕಂಡು ಬಂದ್ರೆ, ಹಣದ ದುರ್ಬಳಕೆ ಮಾಡಿದ್ದಾರೆ, ಹಣವನ್ನ ತನ್ನ ಬಳಿ ಇಟ್ಟುಕೊಂಡಿದ್ದಾರೆ ಅಥವಾ ಸಂಘದ ಯಾವುದೇ ಒಂದು ಆಸ್ತಿಯನ್ನ, ಸ್ವತ್ತನ್ನ ತನ್ನ ಬಳಿ ಇಟ್ಕೊಂಡಿದ್ದಾರೆ ಅಂದ್ರೆ, ಅವಾಗ ಅವರು ಆ ಒಂದು ಏನು ಹಣ ಅವನು ಇಟ್ಕೊಂಡಿದ್ದಾನೆ ಅದನ್ನ ಬಡ್ಡಿಯೊಂದಿಗೆ ಹಿಂತಿರುಗಿಸಲಿಕ್ಕೆ ಅಥವಾ ಅದರ ಒಂದು ಯಾವುದೇ ಭಾಗವನ್ನು ಮರುಪಾವತಿಸಲು, ಹಿಂದಿರುಗಿಸಲು ಅಥವಾ ಅಂತ ಸಂದರ್ಭದಲ್ಲಿ ಅದು ಮರಳಿಸಿ ಕೊಡಕ್ ಸಾಧ್ಯ ಇಲ್ಲ ಅಥವಾ ಸಂಘಕ್ಕೆ ಹಾನಿ ಮಾಡಿದ್ದಾರೆ ಅಂತ ಕಂಡು ಬಂದ್ರೆ, ಅಂತ ಸಂದರ್ಭದಲ್ಲಿ ಪರಿಹಾರದ ರೂಪದಲ್ಲಿ ಸೂಕ್ತವಾದಂತ ಮೊತ್ತವನ್ನ ಸೊಸೈಟಿಗೆ ನೀಡುವಂತೆ ಆದೇಶ ಮಾಡಬಹುದು. ಸೊ ಆ ರೀತಿ ಆ ವ್ಯಕ್ತಿಯಿಂದ ಅವರು ವಸೂಲಿ ಮಾಡಕ್ಕೆ ಆದೇಶ ಮಾಡಬಹುದು. ಸೊ ಈ ರೀತಿ ಆದೇಶ ಮಾಡಿದರೆ ಅದು ಅಂತಿಮವಾಗಿರುತ್ತದೆ. ಆದರೆ ಆ ರಿಜಿಸ್ಟ್ರಾರ್ ಅವರು ಮಾಡಿದ ಆದೇಶದ ವಿರುದ್ಧ ಏನು ಅಪೀಲ್ ಮಾಡ್ಬೇಕಂತಂದ್ರೆ 60 ದಿವಸಗಳ ಒಳಗೆ ಕರ್ನಾಟಕ ಅಪೀಲು ಪ್ರಾಧಿಕಾರ ಅಂದರೆ KAT ಅಂತ ಹೇಳ್ತೀವಿ, ಅಲ್ಲಿ ಮೇಲ್ಮನವಿ ಸಲ್ಲಿಸಬೇಕು. ಆ ರೀತಿ KAT ಏನು ತೀರ್ಪು ಕೊಡ್ತೈತೆ ಅದು ಅಂತಿಮವಾಗಿರ್ತದೆ ಅಂತ ಅನ್ನೋದನ್ನ ತಿಳ್ಕೊಳ್ಬೇಕು. ಇಲ್ಲ ಅಂತಂತಂದ್ರೆ ಈ ರಿಜಿಸ್ಟ್ರಾರ್ ಅವರು ಏನು ಆದೇಶ ಮಾಡಿರ್ತಾರೆ ಆ ಪ್ರಕಾರ ಆ ವ್ಯಕ್ತಿ ಆ ಹಣವನ್ನ ಬಡ್ಡಿ ಸಮೇತ ಮರಳಿಸಬೇಕು. ಮತ್ತೆ ಇಲ್ಲ ಅಂತಂದ್ರೆ ಅವನ ಮೇಲೆ ಈ ಒಂದು ರೀತಿ ಅಧಿಭಾರವನ್ನ ಹೊರಡಿಸುವಂತದಕ್ಕೆ ಅವಕಾಶ ಇದೆ. ಸೊ ಅಲ್ಲಿ ಅವರ ಆದೇಶ ಪ್ರಕಾರ ಏನು ಅಮೌಂಟ್ ಕೊಡ್ಬೇಕಂತ ಹೇಳಿರ್ತಾರೆ ಅದನ್ನ ವಸೂಲಿ ಮಾಡ್ಬೇಕಂತಂದ್ರೆ, ಯಾಕಂದ್ರೆ ಆ ವ್ಯಕ್ತಿ ತುಂಬಲಿಲ್ಲ ಅಂತಂದ್ರೆ ರಿಕವರಿ ಸರ್ಟಿಫಿಕೇಟ್ ಅನ್ನ ರಿಜಿಸ್ಟ್ರಾರ್ ಅವರು ಒದಗಿಸ್ತಾರೆ. ಆ ರಿಕವರಿ ಸರ್ಟಿಫಿಕೇಟ್ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗ್ತದೆ. ಜಿಲ್ಲಾಧಿಕಾರಿ ಅವರು ಆ ಒಂದು ಹಣವನ್ನ ಭೂ ಕಂದಾಯದ ಬಾಕಿಯಂತೆ ವಸೂಲಿ ಮಾಡುವಂತ ಅಧಿಕಾರ ಜಿಲ್ಲಾಧಿಕಾರಿಗಳಿರ್ತದೆ. ಸೊ ಅರೇರ್ಸ್ ಆಫ್ ಲ್ಯಾಂಡ್ ರೆವಿನ್ಯೂ ಅಂತ ಹೇಳ್ತಾರೆ. ಸೊ ಆ ರೀತಿ ಒಂದು ಭೂ ಕಂದಾಯದ ರೀತಿಯಲ್ಲಿ ಆ ವ್ಯಕ್ತಿ ಅಂದ್ರೆ ಆಸ್ತಿ ಏನಿರ್ತಾವೆ ಅವುಗಳ ಮೇಲೆ ಆ ಒಂದು ಚಾರ್ಜ್ ಅನ್ನ ಕ್ರಿಯೇಟ್ ಮಾಡಿ ಆ ಆಸ್ತಿಯನ್ನ ಮಾರಾಟ ಮಾಡಿ, ಹರಾಜು ಮಾಡಿ, ಆ ಬಂದಂತ ಹಣದಿಂದ ಈ ಒಂದು ಏನು ತುಂಬಬೇಕಾಗಿರ್ತದೆ ಸಂಘಕ್ಕೆ ಅದನ್ನ ತುಂಬುವಂತ ವ್ಯವಸ್ಥೆ ಆಗ್ತದೆ. ಸೊ ಈ ರೀತಿ ಸಂಘದ ಹಿತಾಸಕ್ತಿಯನ್ನ ಕಾಯುವಂತದಕ್ಕೆ ಇಲ್ಲಿ ಅವಕಾಶ ಇದೆ. ಮತ್ತು ಅದೇ ರೀತಿ ಅಪರಾಧಿಕ ಕೃತ್ಯದಿಂದ ಆ ಸಂಘಕ್ಕೆ ಏನಾದರೂ ಹಾನಿ ಮಾಡಿದ್ರೆ ಅಲ್ಲೂ ಸಹಿತ ಇದೇ ನಿಯಮ ಅನ್ವಯಿಸ್ತದೆ. ಅವಾಗ ಪರಿಹಾರದ ರೂಪದಲ್ಲಿ ದುಡ್ಡು ತುಂಬಕ್ಕೆ ಅವಕಾಶ ಮಾಡ್ತಾರೆ. ಅಂದ್ರೆ ಏನಾದರೂ ಫೋರ್ಜರಿ ಮಾಡಿದ್ರೆ, ಕಳುವು ಮಾಡಿದ್ರೆ, ಸಂಘದ ಸ್ವತ್ತುಗಳ ಕುರಿತಾಗಿ ಸಂಘಕ್ಕೆ ಹಾನಿ ಮಾಡಿದ್ರೆ, ಅಂತ ಸಂದರ್ಭದಲ್ಲಿ ಸಂಘಕ್ಕಾಗುವ ಹಾನಿಯನ್ನ ಈ ರೀತಿ ಕಾನೂನಿನ ಪ್ರಕಾರ ವಸೂಲಿ ಮಾಡಕ್ಕೆ ರಿಜಿಸ್ಟ್ರಾರ್ ಅವರಿಗೆ ಅಧಿಕಾರ ಇದೆ ಅನ್ನೋದನ್ನ ಈ ಒಂದು ಕಾನೂನು ತಿಳಿಸಿಕೊಡ್ತದೆ. ಸೊ ಈ ರೀತಿ ಅಧಿಭಾರ, ಋಣಭಾರವನ್ನು ಹೊರಿಸಿ ಆ ಸಂಬಂಧಿಸಿದ ತಪ್ಪು ಮಾಡಿದಂಥ ವ್ಯಕ್ತಿಯಿಂದ ಹಣ ವಸೂಲಿ ಮಾಡಿ ಸಂಘದ ಹಿತಾಸಕ್ತಿಯನ್ನ ಕಾಯುವಂಥದಕ್ಕೆ ಇಲ್ಲಿ ಕಾನೂನಿನೊಳಗೆ ಅವಕಾಶ ಇದೆ ಅನ್ನೋದನ್ನ ತಿಳ್ಕೊಳ್ಬಹುದು. ಮತ್ತೆ ಉಳಿದ ವಿಷಯನ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಧನ್ಯವಾದಗಳು.